ಸಾಮ್ರಾಟ್ ಯಾವಾಗ ಅಕ್ರಮ್ ನೇಮ್ ತಗೊಂಡ್ನೋ ಆ ಮ್ಯಾನೇಜರ್ಗೆ ಕೋಪ ಕೆಣಕಿತ್ತು. ಅಕ್ರಮ್ ಹೆಸರು ಹೇಳಿ ತನಗೆ ಬೆದರಿಕೆ ಆಗ್ತಿದ್ದಾನೆ ಅಂತ ಅನ್ಕೊಂಡು, ಏಯ್ ಅವರು ಜಸ್ಟ್ ಅಕ್ರಮ್ ಅಲ್ಲ, ಅಕ್ರಮ್ ಸರ್. ಫಸ್ಟ್ ಆಫ್ ಆಲ್ ಇಂಥ ಚಿಕ್ಕ ಪುಟ್ಟ ಡಿಸಿಷನ್ ತಗೊಳ್ಳೋದಕ್ಕೆ ನಾನು ಅವ್ರನ್ನ ಕೇಳಬೇಕು ಅಂತೇನಿಲ್ಲ. ನಾನು ಈ ಕಂಪ್ನಿಗೆ ಮ್ಯಾನೇಜರ್. ಯಾರಾದರೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳೋ ಕಂಪ್ಲೀಟ್ ರೈಟ್ಸ್ ನನಗಿದೆ. ಗಾಟ್ ಇಟ್ ಅಂತ ರೇಗ್ದ. ಅದನ್ನ ಕೇಳಿ ಸಾಮ್ರಾಟ್ಗೆ ನಗು ಬಂತು. ಆದ್ರೂ ಅವನು ಗಂಭೀರವಾಗಿರೋದಕ್ಕೆ ಟ್ರೈ ಮಾಡ್ತಾ, ಸೀರಿಯಸ್ಲಿ ನಾನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನನ್ನನ್ನು ಕೆಲಸದಿಂದ ತೆಗಿತಿದ್ದೀರೋ ಅಥವಾ ಈ ಕಾಮಿನಿ ನನ್ನ ವಿರುದ್ಧ ಚಾಡಿ ಹೇಳ್ಕೊಟ್ಟಿದ್ದಕ್ಕೋ? ಮ್ಯಾನೇಜರ್ ಕೋಪದಲ್ಲಿ ಕುದೀತಾ, ಯು ಆರ್ ಫೈರ್ಡ್, ಹೋಗೋ ಹೋಗೋ ಆಚೆ, ಗೆಟ್ ಲಾಸ್ಟ್ ಅಂತ ಇಡೀ ಕ್ಯಾಬಿನ್ ತುಂಬಾ ಎಕೋ ಹೊಡೆಯೋ ತರ ಕೂಗ್ ಹೇಳ್ದ. ಸಾಮ್ರಾಟ್ ಮ್ಯಾನೇಜರ್ನ ಒಂದ್ಸಲ ಗುರಾಯಿಸ್ಕೊಂಡು ನೋಡಿ ಆಮೇಲೆ ಆ ಲೆಟರ್ನ ತಗೊಂಡು ನೀಟಾಗಿ 2 ಫೋಲ್ಡ್ ಮಾಡಿ ಟೇಬಲ್ ಮೇಲಿಟ್ಟು, ನೀವೇ ನನ್ನ ಕೆಲಸದಿಂದ ತೆಗೆದು ಹಾಕೋದು, ನಾನೇ ಈ ಕಂಪ್ನಿ ಬಿಟ್ಟು ಹೋಗ್ತಾ ಇದ್ದೀನಿ, ನಿಮಗೂ ನಿಮ್ಮ ಕಂಪ್ನಿಗೂ ಗುಡ್ ಬಾಯ್ ಅಂತ ಅಬ್ಬರ್ಸಿ ಅಲ್ಲಿಂದ ಆಚೆ ಹೋದ. ಹೋಗುವಾಗ ಕ್ಯಾಬಿನ್ ಡೋರ್ನ ಡಬ್ ಅಂತ ಕ್ಲೋಸ್ ಮಾಡಿ ಹೋಗಿದ್ದ. ಆಮೇಲೆ ಅವನ್ ಥಿಂಗ್ಸ್ನೆಲ್ಲ ತಗೊಂಡು ಆಫೀಸಿಂದ ಆಚೆ ಬಂದ. ಆಗ ಅವನಿಗೆ ನೆನಪಾಯ್ತು, ಸಾನ್ಯಾ ಸಂಜೆ ಪಿಕಪ್ ಮಾಡೋದಕ್ಕೆ ಆಫೀಸ್ ಹತ್ರ ಬರ್ತಾಳೆ ಅಂದಿದ್ಲು. ಬಟ್ ಸಂಜೆ ಆಗೋದಕ್ಕೆ ಇನ್ನೂ ಬೇಜಾನ್ ಟೈಮ್ ಇತ್ತು. ಸೊ ಈಗಲೇ ಮನೆಗೆ ಹೋದ್ರೆ ಎಲ್ಲರೂ ಅನುಮಾನ ಪಡ್ತಾರೆ ಅಂತ ಅನ್ಕೊಂಡು ಅವನಿಗೆ ಒಂದು ಐಡಿಯಾ ಹೊಳಿತು. ಅವನು ಕ್ಯಾಬ್ ಬುಕ್ ಮಾಡ್ಕೊಂಡು ಬೆಂಗಳೂರಿನೆಲ್ಲ ಒಂದು ರೌಂಡ್ ಹಾಕೋದಕ್ಕೆ ಹೊರಟ. ಸಾಮ್ರಾಟ್ ಕ್ಯಾಬ್ ಹತ್ತತ್ತಿದ್ದಂಗೆ, ಸರ್ ಎಲ್ಲಿಗೆ ಹೋಗ್ಬೇಕು ಅಂತ ಡ್ರೈವರ್ ಕೇಳ್ದ. ನಾನ್ ಎಲ್ಲಿಗೆ ಹೋಗ್ಬೇಕಿತ್ತೋ ಅಲ್ಲಿಂದಾನೇ ಬರ್ತಿದ್ದೀನಿ ಅಂತ ಸಾಮ್ರಾಟ್ ಅಂದ. ಸರ್ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗ್ಲಿಲ್ಲ ಅಂತ ನನಗೆ ಗೊತ್ತು. ನಾನು ನಿಲ್ಸು ಅನ್ನೋವರೆಗೂ ಹೀಗೆ ಡ್ರೈವ್ ಮಾಡ್ತಾನೇ ಇರು ಅಂತ ಹೇಳಿ ಸಾಮ್ರಾಟ್ ವಿಂಡೋ ಆಚೆ ಕಣ್ಣು ಹಾಯಿಸ್ತಾ ಇದ್ದ. ಸುಮಾರು ಹೊತ್ತಾದ್ಮೇಲೆ ಇದ್ದಕ್ಕಿದ್ದಂಗೆ ಡ್ರೈವರ್ ರಪ್ ಅಂತ ಕಾರ್ ಸ್ಟಾಪ್ ಮಾಡ್ದ. ಸಾಮ್ರಾಟ್ ಏನಾಯ್ತು ಅಂತ ನೋಡಿದ್ರೆ ರೋಡ್ ಮಧ್ಯೆ ಬ್ಯಾರಿಕೇಡ್ ಹಾಕಿರೋದು ಕಾಣಿಸ್ತು. ಅದ್ರ ಸುತ್ತ ಒಂದಷ್ಟು ಜನ ನಿಂತಿದ್ರು. ಅವರು ಆ ದಾರಿಲ್ ಬರೋ ಎಲ್ಲ ವೆಹಿಕಲ್ಗಳಿಗೂ ವಾಪಸ್ ಹೋಗಿ ಅಂತ ಸನ್ನೆ ಮಾಡಿ ಕಳಿಸ್ತಾ ಇದ್ರು. ಡ್ರೈವರ್ ತಲೆ ಕೆರ್ಕೊಂಡು ಸಾಮ್ರಾಟ್ ಕಡೆ ನೋಡ್ತಾ, ಸರ್ ಮುಂದೆ ಹೋಗ್ಬೇಕು ಅಂದ್ರೆ ರೈಟ್ ತಗೋಬೇಕು, ಬೇಡ ಅಂದ್ರೆ ಯೂಟರ್ನ್ ತಗೋತೀನಿ, ನೀವೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಸಾರ್ ಅಂದ. ಬಟ್ ಅವನ ಮಾತು ಸಾಮ್ರಾಟ್ ಕಿವಿ ಮೇಲೆ ಬೀಳಲೇ ಇಲ್ಲ. ಅವನು ದೂರದಲ್ಲಿ ನಿಂತಿರೋ ಒಂದು ಲಕ್ಸುರಿಯಸ್ ಕಾರ್ನ ಕೇರ್ಫುಲ್ ಆಗಿ ನೋಡ್ತಿದ್ದ. ನೆಕ್ಸ್ಟ್ ಮೂಮೆಂಟ್ ಆ ಕಾರ್ ಡೋರ್ನ ಒಬ್ಬ ಓಪನ್ ಮಾಡ್ದ. ಆಗ ಕೂಲಿಂಗ್ ಗ್ಲಾಸ್ ಹಾಕಿರೋ 6 ಅಡಿ ವ್ಯಕ್ತಿ ಒಬ್ಬ ಕಾರ್ ಇಳ್ದ. ಸುತ್ತ ಎಲ್ಲರೂ ನಿಂತಿದ್ರಿಂದ ಸಾಮ್ರಾಟ್ಗೆ ಅವ್ನು ಯಾರು ಅಂತ ಮುಖ ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ. ಅವನು ಹಾಗೆ ಅಬ್ಸರ್ವ್ ಮಾಡ್ತಿದ್ದಾಗ ಆ ವ್ಯಕ್ತಿ ಅಲ್ಲೇ ರೋಡ್ ಪಕ್ಕ ಇರೋ ಒಂದು ದೊಡ್ಡ ಬಿಲ್ಡಿಂಗ್ ಕಡೆ ಹೆಜ್ಜೆ ಹಾಕ್ತಾ. ಕೂಡ್ಲೆ ಸಾಮ್ರಾಟ್ ಕ್ಯಾಬ್ ಡ್ರೈವರ್ಗೆ, ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ದ. ಸಾರ್ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ವಾ? ಅವರು ದಿಕ್ಪಾಲ್, ಡೆವಿಲ್ ದಿಕ್ಪಾಲ್ ಸರ್. ಟೈಗರ್ ನಂತರ ಈ ಬೆಂಗಳೂರಲ್ಲಿ ಯಾರಾದ್ರೂ ಪವರ್ಫುಲ್ ಆಗಿರೋರು ಇದ್ದಾರೆ ಅಂದ್ರೆ ಅದಿವ್ರೇ ಸಾರ್. ಡ್ರೈವರ್ ಹೇಳಿದ ಮಾತು ಕೇಳ್ತಾ ಇದ್ದಂಗೆ ಸಾಮ್ರಾಟ್ ಹಾರ್ಟ್ ಬೀಟ್ ಸ್ಪೀಡ್ ಆಯ್ತು. ಮೈ ಮೇಲೆ ಗೂಸ್ ಬಂಪ್ಸ್ ಎದ್ದಿತ್ತು. ದಿಕ್ಪಾಲ್ನ ನೋಡಿ ಅವನು ಭಯ ಪಡ್ತಾ ಇರಲಿಲ್ಲ, ಬದಲಾಗಿ ಅವನಿಗೆ ತುಂಬಾ ಖುಷಿ ಆಯ್ತು. ಎಷ್ಟೋ ದಿನದಿಂದ ದಿಕ್ಪಾಲ್ನ ಮೀಟ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದ. ಇವತ್ತು ಆ ಅವಕಾಶ ಸಿಕ್ಕಿತ್ತು. ಅವನು ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಟ್ರಿಪ್ ಮುಗೀತು, ನಾನಿಲ್ಲೇ ಹೇಳ್ಕೋತೀನಿ ಅಂತ ಹೇಳಿ ದುಡ್ಡನ್ನ ಸೀಟ್ ಮೇಲಿಟ್ಟು ಸಾಮ್ರಾಟ್ ಕ್ಯಾಬಿಂದ ಕೆಳಗಿಳ್ದ. ಅವನೀಗ ಸೀದಾ ದಿಕ್ಪಾಲ್ ಹೋದ ಬಿಲ್ಡಿಂಗ್ ಕಡೆನೆ ಹೊರಟ. ಮನ್ಸಲ್ಲೇ, ಅಲ್ಲ ಈ ದಿಕ್ಪಾಲ್ Z+ ಲೆವೆಲ್ಗೆ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ದಾನೆ, ಅಷ್ಟು ಸುಲಭವಾಗಿ ಯಾರೂ ಅವನ ಹತ್ರಕ್ಕೆ ಹೋಗೋದಕ್ಕಾಗಲ್ಲ. ಇವನೇ ಸೇಫ್ಟಿ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಾ ಇದ್ದಾನೆ ಅಂದರೆ ಡ್ಯಾಡ್ ಯಾಕೆ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇರಲಿಲ್ಲ? ಡ್ಯಾಡ್ ಜೊತೆನೂ ಇದೇ ಥರ ಸ್ಟ್ರಾಂಗ್ ಬಾಡಿ ಗಾರ್ಡ್ಸ್ ಇದ್ದಿದ್ರೆ ಅವ್ರಿವತ್ತು ನನ್ನ ಜೊತೆ ಇರ್ತಿದ್ರು ಅಂತ ಅನ್ಕೊಂಡ. ಸಾಮ್ರಾಟ್ ಆ ಬಿಲ್ಡಿಂಗ್ ಲಾಬಿ ಕಡೆ ಹೊರಟ. ದಿಕ್ಪಾಲ್ ಕೂಡ ಅಲ್ಲೇ ನಿಂತ್ಕೊಂಡು ಯಾರ ಜೊತೆನೋ ಮಾತಾಡ್ತಾ ಇರೋದು ಕಾಣಿಸ್ತು. ಬಟ್ ಅವನ ಹತ್ರ ಹೋಗೋದು ಹಾವಿ ನುತ್ತೋಕೆ ಕೈ ಹಾಕೋ ಅಷ್ಟೇ ಕಷ್ಟ ಇತ್ತು. ಸಾಮ್ರಾಟ್ ದೂರದಿಂದನೇ ಅಬ್ಸರ್ವ್ ಮಾಡ್ತಿದ್ದ. ಅವನಿಗೆ ಈಗಲೂ ದಿಕ್ಪಾಲ್ ಮುಖ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅವನ ಗಮನ ಬಿಲ್ಡಿಂಗ್ ಕಡೆ ಹೋಯ್ತು. ಬೆಂಗಳೂರಲ್ಲಿರೋ ದೊಡ್ಡ ಬಿಲ್ಡಿಂಗ್ ಲಿಸ್ಟ್ನಲ್ಲಿ ಇದು ಒಂದಾಗಿತ್ತು. ಆದ್ರೆ ಇದು ಯಾರ್ದು ಅಂತ ಅವನಿಗೆ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಆ ಲಾಬಿ ಕಡೆ ಯಾರೋ ನಡ್ಕೊಂಡು ಬರ್ತಿರೋ ಸೌಂಡ್ ಕೇಳಿಸ್ತು. ನೋಡಿದ್ರೆ ಒಬ್ಳು ಹುಡುಗಿ. ಅವಳು ದಿಕ್ಪಾಲ್ ಮುಂದೆ ಬಂದು ನಮಸ್ಕಾರ ಮಾಡಿ, ಹೊರಡೋಣ್ವಾ ದಿಕ್ಪಾಲ್ ಸರ್ ಅಂತ ಕೇಳ್ತಿದ್ದಂಗೆ ದಿಕ್ಪಾಲ್ ಅವಳ ಕಡೆ ಎದ್ದು ಹೊರಟ. ಅವನ್ ಮುಂದೆ ಹೋಗ್ತಿದ್ರೆ ಈ ಹುಡುಗಿ ಅವನ ಹಿಂದೆನೆ ಫಾಲೋ ಮಾಡ್ತಾ ಇದ್ಲು. ಅವರಿಬ್ರು ಪರಸ್ಪರ ಮಾತಾಡ್ತಾ ಲೆಫ್ಟ್ ಸೈಡ್ ಅಲ್ಲಿರೋ ಡೋರ್ ಕಡೆ ಹೋಗ್ತಾ ಇದ್ರು. ಸಾಮ್ರಾಟ್ ಕೂಡ ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ದ. ಆದ್ರೆ ಅವನು 2 ಹೆಜ್ಜೆ ಇಡ್ತಾ ಇದ್ದ ಹಾಗೆ ಯಾರೋ ಹಿಂದೆಯಿಂದ ಅವನ್ ಭುಜದ ಮೇಲೆ ಕೈ ಹಾಕಿದ್ರು. ಸಾಮ್ರಾಟ್ ಅಲ್ಲೇ ಫ್ರೀಸ್ ಆಗೋದ. ಏಯ್ ಏನ್ ಮಾಡ್ತಿದ್ಯಾ? ಸ್ಪೈ ಕೆಲ್ಸನಾ? ಇದೆಲ್ಲ ನಮಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಅಂತ ಭುಜದ ಮೇಲೆ ಕೈ ಇಟ್ಟಿರೋ ವ್ಯಕ್ತಿಯ ರಫ್ ವಾಯ್ಸ್ ಕೇಳಿಸ್ತು. ಸಾಮ್ರಾಟ್ಗೆ ಒಳಗೆ ಟೆನ್ಷನ್ ಆಗ್ತಿದ್ರು ಕಾಮ್ ಆಗಿರೋ ತರ ಬ್ಯಾಲೆನ್ಸ್ ಮಾಡ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ದಿಕ್ಪಾಲ್ ಕಡೆ ಹುಡುಗರು ಒಂದಷ್ಟು ಜನ ಬಂದ್ರು. ಎಲ್ರೂ ಸೇರಿ ಸಾಮ್ರಾಟ್ ಕೈ ಹಿಡ್ಕೊಂಡು ಅಲ್ಲಿಂದ ಎಳ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು.
ಸಾಮ್ರಾಟ್ಗೆ ಇಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಪೋಸಿಟ್ ಕಡೆಯಿಂದ ಒಬ್ಬ ಟೆನ್ಷನ್ ಅಲ್ಲಿ ಓಡ್ ಬರ್ತಾ, ಹೇ ಏನ್ ಮಾಡ್ತಿದ್ದೀರೋ, ಮೊದಲು ಅವನನ್ನು ಬಿಟ್ಟು ಬನ್ನಿ, ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಕರ್ದ. ಕೂಡ್ಲೆ ಅವರು ಸಾಮ್ರಾಟ್ನ ಬಿಟ್ಟು, ಇವತ್ ನಿನ್ ಗ್ರಹಚಾರ ಚೆನ್ನಾಗಿದೆ ಅನ್ನೋ ತರ ಲುಕ್ ಕೊಡ್ತಾ ಅಲ್ಲಿಂದ ಹೋದ್ರು. ಅಬ್ಬಾ, ಇವತ್ ನನ್ ಜೀವಂತವಾಗಿ ವಾಪಸ್ ಹೋಗೋದಕ್ಕಾಗಲ್ಲ ಅನ್ಕೊಂಡಿದ್ದೆ ಅಂತ ಸಾಮ್ರಾಟ್ ಕೈ ಉಚ್ಕೊಳ್ತಾ ನಿಟ್ಟುಸ್ರು ಬಿಟ್ಟ. ಅದೇ ಟೈಮ್ಗೆ ಅವನ್ ಫೋನ್ ರಿಂಗ್ ಆಯ್ತು. ಅಕ್ರಮ್ ಕಾಲ್ ಮಾಡಿದ್ದ. ಸಾಮ್ರಾಟ್ ಕಾಲ್ ರಿಸೀವ್ ಮಾಡ್ತಾ ಇದ್ದಂಗೆ ಅಕ್ರಮ್, ಟೈಗರ್ ನೀನ್ ಎಲ್ಲಿದ್ಯಾ ಅಂತ ಕೇಳ್ದ. ಅವನ್ ವಾಯ್ಸ್ ಅಲ್ಲಿರೋ ಆತಂಕ ಸಾಮ್ರಾಟ್ಗೆ ಅರ್ಥ ಆಯ್ತು. ಸಾಮ್ರಾಟ್ ತನ್ನನ್ನ ತಾನು ಸಮಾಧಾನ ಮಾಡ್ಕೊಂಡು, ನಾನ್ ಜಸ್ಟ್ ನರ್ಕದ ಬಾಗ್ಲು ತಟ್ಟು ವಾಪಸ್ ಬಂದೆ, ಇದ್ಯಾವುದೋ ಕ್ಲಾರನ್ ಅನ್ನೋ ಹೋಟ್ಲಲ್ಲಿದ್ದೀನಿ ಅಂತ ಕಿಟಕಿಯಿಂದ ಕಾಣಿಸ್ತಾ ಇದ್ದ ಬೋರ್ಡ್ ಓದ್ಕೊಂಡು ಹೇಳ್ದ. ಅಕ್ರಮ್ಗೆ ಆ ಹೆಸರು ಕೇಳಿ ಜೀವ ಬಾಯಿಗೆ ಬಂದಂಗಾಯ್ತು. ವಾಟ್, ಕ್ಲಾರನ್ನ? ಅದು ದಿಕ್ಪಾಲ್ದು, ಅಲ್ಲಿ ನೀನೇನ್ ಮಾಡ್ತಿದ್ಯಾ? ಏನು, ಇದು ದಿಕ್ಪಾಲ್ ಬಿಲ್ಡಿಂಗಾ? ಹೌದು ಟೈಗರ್, ಈಗ ಅದನ್ನೆಲ್ಲ ಬಿಟ್ಟು ಹಾಕು. ನನ್ನ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊ. ಆದಷ್ಟು ಬೇಗ ಅಲ್ಲಿಂದ ಹೊರಟು ಆಫೀಸಿಗೆ ಬಾ. ನಾನು ಇವಾಗ ತಾನೇ ಇಲ್ಲಿಗೆ ಬಂದೆ. ಇಲ್ಲೇನೇ ನಡೀತು ಅಂತ ಗೊತ್ತಾಯ್ತಾ? ಇದೆಲ್ಲ ವರ್ಕ್ ಆಗಲ್ಲ ಟೈಗರ್. ನೀನು ಜಸ್ಟ್ ಅಸಿಸ್ಟೆಂಟ್ ಆಗಿದ್ರೆ ನಮ್ಮ ಪ್ಲಾನ್ ಪ್ರಕಾರ ಆಗೋದಕ್ಕಾಗಲ್ಲ. ನಿನಗೆ ಕಷ್ಟ ಆಗುತ್ತೆ. ಯಾರ್ಯಾರೋ ನಿನ್ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಲುಕ್ ಟೈಗರ್, ನಿನ್ಗೆ ಇವಾಗ 2 ಆಪ್ಷನ್ ಇದೆ. ಒಂದು, ನೀನು AK ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋದು, ಅಥವಾ ನಿನ್ ಸ್ವಂತ ಕಂಪ್ನಿಲೇ ವರ್ಕ್ ಮಾಡೋದು. ಸಾಮ್ರಾಟ್, ಸರಿ ಅಂಕಲ್, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿ ತಡ ಮಾಡ್ದೆ ಅಲ್ಲಿಂದ ಹೊರಟ. ಹೋಗೋವಾಗ ಒಂದ್ಸಲಿ ದಿಕ್ಪಾಲ್ ಹೋದ್ ರೂಮ್ ಕಡೆ ನೋಡ್ದ. ಇವಾಗ್ಲೇ ಅಲ್ಲಿಗೆ ಹೋಗಿ ಅವನನ್ನ ಹತ್ರದಿಂದ ನೋಡ್ಬೇಕು ಅಂತ ಸಾಮ್ರಾಟ್ಗೆ ಆಸೆ ಆಯ್ತು. ಬಟ್ ತನ್ನಂತಾನು ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದ. ಸ್ವಲ್ಪ ಹೊತ್ತಿನ ನಂತರ ಆಫೀಸಿಗೆ ಬಂದ ಸಾಮ್ರಾಟ್ಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಅವನನ್ನ ಕೆಲಸದಿಂದ ತೆಗ್ದು ಹಾಕಿರೋ ವಿಷಯ ಇಡೀ ಆಫೀಸ್ ತುಂಬಾ ಕಾಡ್ಗಿಚ್ಚಿನ ಹಬ್ಬಿತ್ತು. ಎಲ್ರೂ ಬಾಯಲ್ಲೂ ಅದೇ ಸುದ್ದಿ. ಈಗ ಮತ್ತೆ ಸಾಮ್ರಾಟ್ ಆಫೀಸಿಗೆ ಬಂದಿರೋದನ್ನ ನೋಡಿ ಎಲ್ರೂ ಶಾಕ್ ಆದ್ರು. ಆದ್ರೆ ಅಕ್ರಮ್ಮೆ ಸಾಮ್ರಾಟ್ನ ಮತ್ತೆ ಆಫೀಸಿಗೆ ಕರೆಸ್ಕೊಂಡಿದ್ದಾನೆ ಅನ್ನೋದು ಇಂಡೈರೆಕ್ಟ್ ಆಗಿ ಎಲ್ರಿಗೂ ಅರ್ಥ ಆಗಿತ್ತು. ಹಾಗಾಗಿ ಸಾಮ್ರಾಟ್ ಮುಂದೆ ಏನ್ ಮಾಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಎಲ್ರಲ್ಲೂ ಜಾಸ್ತಿ ಆಗಿತ್ತು. ಬಟ್ ಸಾಮ್ರಾಟ್ ಯಾರ ಕಡೆನೂ ತಿರುಗಿ ನೋಡ್ದೆ ಸೀದಾ ಅಕ್ರಮ್ ಕ್ಯಾಬಿನ್ಗೆ ಹೋದ. ಅಂಕಲ್, ನಾನು ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರಿಂದ ನಮ್ಮ ಮುಂದಿನ ಕೆಲಸಗಳೆಲ್ಲ ಸ್ಮೂತಾಗಿ ಹೋಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ ಅಂತ ಸಾಮ್ರಾಟ್ ಸೋಫಾದಲ್ಲಿ ಕೂತಿರೋ ಅಕ್ರಮ್ನ ಕೇಳ್ದ. ಐ ನೋ ಟೈಗರ್, ನಾನಿದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದೀನಿ. ಆದ್ರೆ ಆ ಮ್ಯಾನೇಜರ್ ಅಂತ ಆರ್ಡಿನರಿ ಫೆಲೋ ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡೋದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ಒಂದೊಂದ್ಸಲ ಅಂತೂ ನಿನ್ ನಾರ್ಮಲ್ ಎಂಪ್ಲಾಯಿ ಅಲ್ಲ ಟೈಗರ್ ಅಂತ ಎಲ್ರಿಗೂ ಹೇಳ್ಬಿಡ್ಬೇಕು ಅನ್ಸುತ್ತೆ. ಅವನು ಎಷ್ಟು ಫೀಲ್ ಮಾಡ್ತಿದ್ದಾನೆ ಅನ್ನೋದು ಅವ್ನ ಮಾತಲ್ಲೇ ಗೊತ್ತಾಗ್ತಾ ಇತ್ತು. ಸಾಮ್ರಾಟು ಸೋಫಾದಲ್ಲಿ ಕೂತು, ಆದ್ರೆ ಸಡನ್ ಆಗಿಂತ ಡಿಸಿಷನ್ ಎಲ್ಲ ಯಾಕೆ ಅಂಕಲ್? ಇಷ್ಟು ದಿನ ನನ್ನ ಸ್ವಂತ ಕಂಪ್ನಿ ಇದೆ ಅಂತಾನೆ ನೀವು ನನ್ಗೆ ಹೇಳಿರ್ಲಿಲ್ಲ. ಬಟ್ ಈಗ ಇದ್ದಕ್ಕಿದ್ದಂಗೆ ಅಲ್ಲೇ ವರ್ಕ್ ಮಾಡುವಂತಿದ್ದೀರಲ್ಲ, ಯಾಕೆ ಅಂತ ಕೇಳ್ದ. ಅಕ್ರಮ್ ಒಂದು ಕ್ಷಣ ಸೈಲೆಂಟ್ ಆದವನು ಡೀಪಾಗಿ ಉಸಿರಾಳ್ಕೊಂಡು, ಟೈಗರ್, ಇವಾಗಷ್ಟೇ ಒಂದು ನ್ಯೂಸ್ ಬಂತು. ಆ ದಿಕ್ಪಾಲ್ ನಿನ್ ಕಂಪ್ನಿಯ ಚೀಫ್ ಸೆಕ್ರೆಟರಿನ ಮೀಟ್ ಮಾಡಿದಾನೆ ಅಂದ. ಸಾಮ್ರಾಟ್ಗೆ ಶಾಕ್ ಆದ್ರೂ ಸುಧಾರಿಸ್ಕೊಂಡು, ಹಾಗಾದ್ರೆ ನಮ್ ಕಡೆ ಸ್ಪೈಗಳು ಕ್ಲಾರನ್ ಹೋಟೆಲ್ ಸುತ್ತಾನೂ ಇದ್ದಾರಾ ಅಂತ ಕೇಳ್ದ. ಹೌದು, ನಮ್ ಗ್ರೂಪಲ್ಲಿ ಸೇರ್ಕೊಂಡಿರೋ ಸ್ಪೈನ ಕಂಡು ಹಿಡಿಯೋದಕ್ಕೆ ನಾನು ಈ ಪ್ಲಾನ್ ಮಾಡಿದ್ದೆ. ಬಟ್ ನನಗನ್ಸುತ್ತೆ ಆ ದಿಕ್ಪಾಲ್ ದೊಡ್ಡದಾಗೇನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ. ಆದ್ರೆ ಕನ್ಫರ್ಮ್ ಆಗಿ ಹೇಳೋದಕ್ಕಾಗ್ತಿಲ್ಲ. ಬಟ್ ನಿನ್ ಕಂಪ್ನಿ ಚೀಫ್ ಸೆಕ್ರೆಟರಿ ಸೀಕ್ರೆಟ್ ಆಗಿ ದಿಕ್ಪಾಲ್ ಜೊತೆ ಯಾವ್ದೋ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ಬೋದು ಅಂತ ಡೌಟು ಅಂತ ಅಕ್ರಮ್ ಹೇಳ್ತಿದ್ದಂಗೆ ಸಾಮ್ರಾಟ್ಗೆ ಸಿಡ್ಲು ಬಡ್ದಂಗಾಯ್ತು. ಅಕ್ರಮ್ ಡೌಟ್ ಪಡ್ತಿರೋದು ನಿಜಾನ? ಸಾಮ್ರಾಟ್ ಕಡೆಯವರೇ ಅವನಿಗೆ ಮೋಸ ಮಾಡ್ತಾ ಇದ್ದಾರ? ಇಂಥ ಸಿಚುವೇಶನ್ನ ಸಾಮ್ರಾಟ್ ಹೇಗೆ ಎದುರಿಸ್ತಾನೆ? ಮುಂದಿನ ಎಪಿಸೋಡ್ನಲ್ಲಿ ಇದಕ್ಕೆಲ್ಲ ಉತ್ತರ ಇದೆ. ಕೇಳಿಸ್ಕೊಳ್ಳಿ. ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ FM. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.